ನೋಡಿ, ಇದ್ರ ಬೆನ್ನಲ್ಲೇ ಈಗ ಪಾಕಿಸ್ತಾನ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಕೋಗಿಲು ಒತ್ತಿಯೋರಿ ತೆರವು ಏನಾಗಿದೆಯಲ್ಲ, ಅದು ಬಹುಶಃ ಪಾಕಿಸ್ತಾನದ ಮಟ್ಟದಲ್ಲೂ ಕೂಡ ಹೋಗಿ ಅವರಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಿದ್ಯಾ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಈಗ ಬೊಂಬಡ ಬಾರಿಸ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವತಃ ಈ ಕ್ರಿಸ್ಮಸ್ ಸಂದರ್ಭದಲ್ಲೂ ಕೂಡ ಒಂದಷ್ಟು ಘಟನೆಗಳಾದವು. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಪಾಕಿಸ್ತಾನ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ತಾಹಿರ್ ಅವರು ಮಾತಾಡಿದ್ದಾರೆ. ಯಾರು ತಾಹಿರ್ ಅಂತ ಹೇಳಿದ್ರೆ, ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಾಹಿರ್ ಅಂದ್ರಾಬಿ ಅಂತ ಹೇಳಿ. ಸೊ ಪಾಕ್ ಆರೋಪಕ್ಕೆ ಭಾರತ ವಿದೇಶಾಂಗ ಇಲಾಖೆ ಈಗಾಗಲೇ ತಿರುಗೇಟನ್ನ ಕೊಟ್ಟಿದೆ. ಪಾಕಿಸ್ತಾನವೇ ಅಲ್ಪಸಂಖ್ಯಾತರನ್ನ ಬಲಿ ಪಡಿತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಅವ್ರ ದೇಶದಲ್ಲೇನೆ ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರಿಗೂ ಕೂಡ ಅಲ್ಲಿ ತೊಂದರೆಗಳಾಗ್ತಾ ಇದೆ. ಎಷ್ಟೇ ಬೆರಳು ತೋರಿಸಿದ್ರು ಕೂಡ ಸತ್ಯ ಮರೆಮಾಚೋದಕ್ಕಾಗೋದಿಲ್ಲ. ಕಳಪೆ ಇತಿಹಾಸ ಹೊಂದಿರುವಂತಹ ಪಾಕಿಸ್ತಾನದ ಹೇಳಿಕೆಯನ್ನ ನಾವು ತಿರಸ್ಕರಿಸ್ತೀವಿ ಅಂತ ಹೇಳಿ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿದ್ದಾರೆ. ಸೊ ಹೀಗೆ ಪಾಕಿಸ್ತಾನ ಈಗ ಆರೋಪವನ್ನ ಮಾಡ್ತಾ ಇರುವಂಥದ್ದು, ಪಾಕಿಸ್ತಾನ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರುವಂಥದ್ದು ನೋಡಿದ್ರೆ, ಪಾಕಿಸ್ತಾನಕ್ಕೆ ಯಾಕೆ ಬೇಕು? ನಿಮ್ಮ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೆಗಣ ನೀವು ನೋಡ್ಕೊಳ್ಳಿ, ನಮ್ಮಲ್ಲಿರುವಂತಹ ನೊಣದ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಸ್ವತಃ ಭಾರತದ ಅಲ್ಪಸಂಖ್ಯಾತರು ಕೂಡ ಅವರಿಗೆ ತಪರಾಕಿಯನ್ನು ಹಾಕಿದ್ರು. ಯಾಕೆಂದ್ರೆ ಈ ಹಿಂದೆ ಕೂಡ ಭಾರತದಲ್ಲಿ ಆದಂತಹ ಕೆಲವೊಂದಷ್ಟು ಘಟನೆಗಳು, ಈ ಹಿಜಾಬ್ ಕಾಂಟ್ರವರ್ಸಿಗೆ ಸಂಬಂಧಪಟ್ಟಂತೆಯೂ ಕೂಡ ಪಾಕಿಸ್ತಾನ ಮೂಗು ತೋರಿಸಿತ್ತು. ಸೊ ಹಾಗಾಗಿ ಈಗ ಭಾರತದ ವಿದೇಶಾಂಗ ಇಲಾಖೆ ಕೂಡ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ.